ಇನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ತವರು ರಾಜ್ಯ ಗುಜರಾತ್ನಲ್ಲಿ ಈ ಬಾರಿ ಯಾವ ರೀತಿ ಫಲಿತಾಂಶ ಬರಬಹುದು ಅನ್ನೋದಕ್ಕೆ ಎಕ್ಸಿಟ್ ಪೋಲ್ ಹೇಳ್ತಾ ಇರೋದು ಈ ರೀತಿ. ಸತತ ಮೂರನೇ ಬಾರಿ 14, 19 ಮತ್ತು 2024ರಲ್ಲೂ ಕೂಡ ಗುಜರಾತ್ನಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ. 14ರಲ್ಲಿ 26ಕ್ಕೆ 26, 19ರಲ್ಲಿ 26ಕ್ಕೆ 26, 2024ರಲ್ಲೂ 26ಕ್ಕೆ 26 ಬಿಜೆಪಿ ಗೆಲ್ಲುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು. ಗುಜರಾತ್ ನರೇಂದ್ರ ಮೋದಿ ಅವರನ್ನ ನಿರಂತರವಾಗಿ ಗೆಲ್ಲಿಸಿ ಕಳಿಸಿದಂತ ರಾಜ್ಯ. ಸೊ ಈ ಬಾರಿಯೂ ಕೂಡ ಗುಜರಾತ್ನಲ್ಲಿ ಯಾವುದೇ ರೀತಿಯಲ್ಲಿ ಬದಲಾವಣೆಗಳಾಗೋದಿಲ್ಲ. ಅಲ್ಲಿ ಕಾಂಗ್ರೆಸ್ಸೇ ಸಿಕ್ಕಾಪಟ್ಟೆ ಸಮಸ್ಯೆಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಗುಜರಾತ್ನ ಒಂದು ಕ್ಷೇತ್ರದ ರಿಸಲ್ಟು ಆಲ್ರೆಡಿ ಬಂದಾಗಿದೆ. ಕಾರಣ ಕಾಂಗ್ರೆಸ್ನ ಅಭ್ಯರ್ಥಿಯೇ ತನ್ನ ನಾಮಪತ್ರವನ್ನು ವಾಪಸ್ ಪಡ್ಕೊಂಡ್ರು. ಸೂರತ್ನಲ್ಲಿ ಅಭ್ಯರ್ಥಿಯೇ ಇಲ್ಲ ಕಾಂಗ್ರೆಸ್ಸಿಗೆ, ಅವಿರೋಧವಾಗಿ ಬಿಜೆಪಿ ಅಭ್ಯರ್ಥಿ ಗೆದ್ದು ಬಿಟ್ರು. ಸೊ ಇಂಥ ಸ್ಥಿತಿ ಇರುವಂಥ ರಾಜ್ಯ ಅಂದರೆ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಅತ್ಯಂತ ವೀಕ್ ಆಗಿರುವಂಥ ರಾಜ್ಯ. ಲೋಕಸಭೆಯಲ್ಲಿ ನಾನು ಹೇಳ್ತಾ ಇರೋದು, ವಿಧಾನಸಭೆಯಲ್ಲ. ವಿಧಾನಸಭೆಯಲ್ಲಿ ಸ್ವಲ್ಪ ಫೈಟ್ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್. ನರೇಂದ್ರ ಮೋದಿಯವರು ರಾಷ್ಟ್ರ ರಾಜಕಾರಣಕ್ಕೆ ಬಂದಂಥ ಎಲೆಕ್ಷನ್ನಲ್ಲಿ ಫೈಟ್ ಕೊಟ್ಟಿದೆ ಕಾಂಗ್ರೆಸ್. ಬಟ್ ಲೋಕಸಭೆಯಲ್ಲಿ ಗುಜರಾತ್ನಲ್ಲಿ ಫೈಟ್ ಕೊಡೋದಕ್ಕೆ ಆಗ್ತಿಲ್ಲ ಅನ್ನೋದು ವಾಸ್ತವ. ಸೊ ಅದರ ನೇರ ಪರಿಣಾಮ ಬೀರ್ತಾ ಇರೋದು ನಂಬರ್ಸ್ ಮೇಲೆ. ಬಿಜೆಪಿ ಔಟ್ ಆಫ್ ಔಟ್ ಗುಜರಾತ್ನಲ್ಲಿ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಇದು ಇಂಡಿಯಾ ಟಿವಿ 370ರಿಂದ 400 ತೋರಿಸ್ತಾ ಇದೆ. NDA ಮೈತ್ರಿಕೂಟ ಇಂಡಿಯಾ 109ರಿಂದ 139 ಸೀಟ್ ಗೆಲ್ಲಬಹುದು ಅಂತ ಇಂಡಿಯಾ ಟಿವಿ ಹೇಳ್ತಾ ಇದೆ. ಇಂಡಿಯಾ ಟಿವಿಯ ಎಕ್ಸಿಟ್ ಪೋಲ್ ಇದು. ಅದರ್ಸ್ 28ರಿಂದ 38. ಸೊ ಅಲ್ಲಿಗೆ ಬಿಜೆಪಿ ಬಯಸಿರುವಂಥ, ಬಿಜೆಪಿ ನಿರೀಕ್ಷೆ ಮಾಡಿರುವಂಥ 400 ಸೀಟರ ಮೇಲೆ 400 ಪಾರ್ ಅಂತೇನೋ ಕ್ಯಾಂಪೇನ್ ಮಾಡ್ತಾ ಇದ್ರು. ಅದಾಗಬಹುದು ಅನ್ನೋ ಸಾಧ್ಯತೆಯನ್ನು ಕೊಡ್ತಾ ಇರುವಂಥ ಏಕೈಕ ಸಂಸ್ಥೆ ಇಂಡಿಯಾ ಟಿವಿ. ಅವರು ಕೊಡ್ತಾ ಇದ್ದಾರೆ 371ರಿಂದ 401 ಸೀಟ್ ಬರಬಹುದು, ಅಂದರೆ ಮ್ಯಾಕ್ಸಿಮಮ್ ಅಂತಂದರೆ 401 ಬರಬಹುದು ಅಂತ ಹೇಳ್ತಿದ್ದಾರೆ. ಇಂಡಿಯಾ 109ರಿಂದ 139ಕ್ಕೆ ಸೀಮಿತ ಆಗುತ್ತೆ. ಅದರ್ಸ್ 28ರಿಂದ 38ಕ್ಕೆ ಸೀಮಿತ ಆಗುತ್ತೆ ಅಂತ ಹೇಳ್ತಿದೆ ಇಂಡಿಯಾ ಟಿವಿ. ಆ ಮೂಲಕ ಈ ಸಮೀಕ್ಷೆಯಲ್ಲೂ ಕೂಡ NDA ಮೈತ್ರಿಕೂಟ ಪ್ರಚಂಡ, ಅದನ್ನು ಇನ್ನೂ ಹೇಳ್ಬೋದು ಅಂತಂದರೆ ರಾಕ್ಷಸ ಬಹುಮತ NDAಗೆ ಸಿಗತ್ತೆ ಅನ್ನೋದನ್ನು ಇಂಡಿಯಾ ಟಿವಿ ಪ್ರೆಡಿಕ್ಟ್ ಮಾಡ್ತಾ ಇದೆ. 371ರಿಂದ 401 ಅಬ್ಕಿ ಬಾರ್ 400 ಪಾರ್ ಅಂತ ಏನು ಕ್ಯಾಂಪೇನ್ ಮಾಡ್ತಾ ಇದ್ರು ಬಿಜೆಪಿ ನಾಯಕರು ಅಥವಾ ಬಿಜೆಪಿ ಟೀಮ್. ಸೊ ಅದು ರೀಚ್ ಆಗಬಹುದು ಅಂತ ಇಂಡಿಯಾ ಟಿವಿ ಹೇಳ್ತಾ ಇದೆ. ಸಾಧ್ಯತೆ ಇದೆ, ರೀಚ್ ಆಗುವಂಥ ಸಾಧ್ಯತೆ ಇದೆ ಅಂತ ಇಂಡಿಯಾ ಟಿವಿ ಹೇಳ್ತಾ ಇದೆ. ಆ ಮೂಲಕ 400ರನ್ನು ಪ್ರೆಡಿಕ್ಟ್ ಮಾಡ್ತಾ ಇರುವಂಥ ಏಕೈಕ ಸಮೀಕ್ಷಾ ಏಜೆನ್ಸಿ ಅದು ಇಂಡಿಯಾ ಟಿವಿ. ಇದೊಂದೇ ಸಂಸ್ಥೆ 400ರನ್ನ ರೀಚ್ ಮಾಡುತ್ತೆ ಅಂತ ಹೇಳ್ತಾ ಇರೋದು. ಉಳಿದಂತೆ ಬಾಕಿ ಎಲ್ಲ ಸಂಸ್ಥೆಗಳು ಕೂಡ 340, 350, 370 ಮ್ಯಾಕ್ಸಿಮಮ್ ಈ ರೇಂಜಲ್ಲಿ ಇದ್ದಾರೆ ಅವರು. ಬಿಜೆಪಿ ಅಥವಾ NDAಯ ಗಳಿಕೆ ಅಷ್ಟಾಗಬಹುದು ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಗಮನಿಸಲೇಬೇಕಾಗತ್ತೆ. ಬಿಜೆಪಿ ಮ್ಯಾಜಿಕ್ ನಂಬರ್ 272 ಏನಿದೆ ಅದು ಒಂದು ಮ್ಯಾಟರೇ ಅಲ್ಲ ಅನ್ನೋದನ್ನು ಈ ಸಮೀಕ್ಷೆ ಹೇಳ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.